ಇಂಥವ್ರನ್ನೆಲ್ಲ ಏನು ಮಾಡಬೇಕು ಅಂತ ಅರ್ಥ ಆಗಲ್ಲ. ಕಾನೂನು ಕಟ್ಟಿ ಹಾಕಿಬಿಡುತ್ತೆ. ಕಾರಣ ಇನ್ನೊಬ್ಬರನ್ನ ಹಾಳು ಮಾಡೋ ನಿಟ್ಟಿನಲ್ಲಿ ನಡೆಸುವಂಥ ಈ ಪ್ರಯೋಗ ಇದೆಯಲ್ಲ, ಅತ್ಯಂತ ಕೀಳು ಮಟ್ಟದ್ದಿದು. ಇದು ಬಳ್ಳಾರಿಯಲ್ಲಿ ನಡೆದಿದೆ ಈ ಪ್ರಕರಣ. ಈಗ ಬಳ್ಳಾರಿಯಲ್ಲಿ ನಡೆದಿದೆಯಾ ವಾಮಾಚಾರ ಅಂತ ಹೇಳಿ ಅಮಾವಾಸ್ಯೆ ದಿನವೇ ವಾಮಾಚಾರವನ್ನು ನಡೆಸಿರುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವನ್ನೆಲ್ಲ ನೋಡ್ತಾ ಇದ್ರೆ ಹಾಗೇ ಇದೆ. ಅದು ಮಾರ್ಕಂಡೇಯ ಏರಿಯಾದಲ್ಲಿ ಆಗಿರೋದು. ಇದು ಮನುಷ್ಯನ ತಲೆಬುರುಡೆ, ಕೈಕಾಲು ಎಲುಬೆಲ್ಲ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದಾರೆ. ಕೂದಲು ಸುಟ್ಟು ದೀಪ ಹಚ್ಚಿಟ್ಟು ಪೂಜೆಯನ್ನು ಮಾಡಿದ್ದಾರೆ. ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಏರಿಯಾದಲ್ಲಿ ಸಿಸಿಟಿವಿ ಅಳವಡಿಕೆಗೆ ಈಗ ಆಗ್ರಹಿಸಿದ್ದಾರೆ. ಪೊಲೀಸರ ಗಸ್ತು ಹೆಚ್ಚಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಬ್ರೂಸ್ಪೇಟೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ವಾಮಾಚಾರಕ್ಕೆ ಬಳಸಿದಂಥ ವಸ್ತುಗಳನ್ನು ತೆರವು ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕಾರಣ ಇಂಥ ಪ್ರಕರಣಗಳಲ್ಲಿ ಆಗುವಂಥದ್ದು ಸಾಮಾನ್ಯವಾಗಿ ಪಡ್ಕೊಳ್ಳುವಂಥದ್ದು ಆಸ್ತಿ ವಿಚಾರದಲ್ಲಿದ್ದಾಗ ಇಂಥದ್ದು ಮಾಡ್ತಾರೆ. ಇನ್ನೊಬ್ಬರು ಮನೆ ಆಗದೆ ಇದ್ದಾಗ ಸಂಬಂಧಿಕರು ಯಾರೋ ಮಾಡಿಸ್ತಾರೆ, ಅಥವಾ ಇನ್ನೊಬ್ಬರನ್ನ ಯಾರನ್ನೋ ಸಾಯಿಸಬೇಕು, ಅವ್ರು ಬದುಕಿರಬಾರ್ದು ಅನ್ಬೇಕಾದ್ರೆ ಮಾಡ್ತಾರೆ. ಇನ್ಯಾರ್ದು ಹಾಳು ಮಾಡಬೇಕು ಅಂತ ಯೋಚನೆಗಳಿದ್ದಾಗ ಈ ಥರ ಮಾಡ್ತಾರೆ ಇಂಥ ಪ್ರಕರಣಗಳು. ಬಟ್ ಯಾರಾದರೂ ಗೊತ್ತಿದ್ದವರಿದ್ದರೆ ಇದನ್ನ ಯಾತಕ್ಕೆ ಬಳಕೆ ಮಾಡಿದ್ದಾರೆ ಅನ್ನೋದನ್ನ ಅಲ್ಲಿ ಬಳಕೆ ಮಾಡಿರುವಂಥ ವಸ್ತುಗಳ ಆಧಾರದ ಮೇಲೆ ಅವ್ರು ಹೇಳ್ಬಿಡ್ತಾರೆ ಯಾತಕ್ಕೋಸ್ಕರ ಬಳಕೆ ಮಾಡಿದ್ದಾರೆ ಏನು ಅಂಥೇಳಿ. ಸೊ ಸದ್ಯಕ್ಕೆ ಈ ಘಟನೆ ಈಗ ಬಳ್ಳಾರಿಯಲ್ಲಿ ನಡೆದಿದೆ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಬಳ್ಳಾರಿಗೆ ಜನಪ್ರತಿನಿಧಿ, ಬಳ್ಳಾರಿ ಪ್ರತಿನಿಧಿ. ಈಗ ಅಮರೇಶ್, ಈ ವಿಚಾರದಲ್ಲಿ ಈಗ ವಾಮಾಚಾರ ಕೆಲವೊಂದಿಷ್ಟು ವಿಚಾರಕ್ಕೋಸ್ಕರ ನಡೆಯುತ್ತೆ, ಬಟ್ ಇಲ್ಲಿ ನಡೆದಿರುವಂಥ ವಾಮಾಚಾರ ಯಾತಕ್ಕೆ ಏನು ಅಂತ ಏನಾದರೂ ಈಗ ತಿಳಿದು ಬರ್ತಾ ಇದೆ, ಆಗದೆ ಇರುವಂಥವ್ರ ಏನು ಅಂತ ಹೇಳಿ? ಅರುಣ್, ವಾಮಾಚಾರವನ್ನ ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾರ ವಿರುದ್ಧ ಮಾಡಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಯಾಕಂದ್ರೆ ಕಳೆದ ವರ್ಷನೂ ಸಹಿತ ಇದೇ ರೀತಿಯಲ್ಲಿ ಮಾನವರ ತಲೆಬುರುಡೆ ಅದ್ರ ಜೊತೆಗೆ ಎಲುಬುಗಳನ್ನ ಇಟ್ಟು ಅಲ್ಲಿ ವಾಮಾಚಾರವನ್ನ ಮಾಡಲಾಗಿತ್ತು ಅನ್ನುವಂತ ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳಿದ್ರು. ಅಂದ್ರೆ ಅಲ್ಲಿ ಪ್ರಮುಖವಾಗಿ 4 ಮಾನವನ ತಲೆಬುರುಡೆಗಳು ಅದ್ರ ಜೊತೆಗೆ ಕೈಕಾಲ ಎಲುಬುಗಳನ್ನ ಇಟ್ಟು ವಿಚಿತ್ರವಾದ ರೀತಿಯಲ್ಲಿ ವಾಮಾಚಾರವನ್ನ ಮಾಡಿದ್ದನ್ನ ಕಂಡು ಇಡೀ ಬಳ್ಳಾರಿಯ ಮಾರ್ಕಂಡೇಯ ಕಾಲೋನಿಯ ಜನರು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಜನನಿಬಿಡ ಪ್ರದೇಶದಲ್ಲಿನೇ ಈ ರೀತಿ ವಾಮಾಚಾರ ಮಾಡಿರೋದ್ರಿಂದ ಮಕ್ಕಳು ಮಹಿಳೆಯರು ಎಲ್ಲರೂ ಕೂಡ ಅದೇ ಒಂದು ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಆದ್ರೆ ಈ ರೀತಿ ವಾಮಾಚಾರವನ್ನು ಕಂಡ್ರು ಅವ್ರು ಬೆಳಿಗ್ಗೆಂದು ಸಹಿತ ಆ ಒಂದು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಕಷ್ಟು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ವಾಮಾಚಾರ ಮಾಡಿರ್ತಕ್ಕಂಥ ಜಾಗ ಏನಿದೆ ಅದ್ರ ಎದುರುಗಡೆನೆ ಅಂಗನವಾಡಿ ಕೂಡ ಇದೆ, ಅಂಗನವಾಡಿ ಕೇಂದ್ರ. ಅಲ್ಲಿಯೂ ಕೂಡ ಅಂಗನವಾಡಿ ಕೇಂದ್ರ ಇರೋದ್ರಿಂದ ಪೋಷಕರು ಸಹಿತ ಮಕ್ಕಳ ಅಂಗನವಾಡಿ ಕೇಂದ್ರಕ್ಕೆ ಕಳಿಸೋದಕ್ಕೂ ಸಹಿತ ಸಾಕಷ್ಟು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಬಾರಿಯೂ ಸಹಿತ ಈ ರೀತಿ ವಾಮಾಚಾರವನ್ನ ಇದೇ ಒಂದು ಸ್ಥಳದಲ್ಲಿ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೆ ಅಂದ್ರೆ ಪೊಲೀಸರಿಗೂ ಅದ್ರ ಜೊತೆಗೆ ನಗರಸಭೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಮಾಡಿದ್ರು ಸಹಿತ ಇದುವರೆಗೆ ಎಚ್ಚೆತ್ತುಕೊಂಡಿಲ್ಲ. ಅದ್ರ ಜೊತೆಗೆ ಈ ಒಂದು ಸ್ಥಳದಲ್ಲಿ ಒಂದು ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಬೇಕಾಗಿತ್ತು. ಅಂದ್ರೆ ಪದೇ ಪದೇ ಈ ರೀತಿಯ ಘಟನೆಯಲ್ಲಿ ನಡೀತಾ ಇದೆ. ಹೀಗಾಗಿ ಇದನ್ನ ಯಾರು ಮಾಡ್ತಾ ಇದ್ರೆ, ಯಾಕೆ ಮಾಡ್ತಾ ಇದ್ರೆ ಅನ್ನುವಂಥದ್ದು ಒಂದ್ ಕಡೆಗೆ ಆದ್ರೆ, ಮತ್ತೊಂದ್ ಕಡೆಗೆ ಈ ರೀತಿಯ ವಾಮಾಚಾರದ ಅದ್ರ ಜೊತೆಗೆ ಮಾನವರ ತಲೆಬುರುಡೆಗಳನ್ನ ಕಂಡು ಜನರು ಭಯಭೀತಗೊಂಡಿದ್ದಾರೆ. ಇದ್ರ ಜೊತೆಗೆ ಮಕ್ಕಳು ಕೂಡ ಇಲ್ಲಿ ಸಾಕಷ್ಟು ಆತಂಕ ಕೊಟ್ಟು ಇಲ್ಲಿರ್ತಕ್ಕಂಥ ಜನರು ಆತಂಕಕ್ಕೆ ಒಳಗಾದ್ರೆ. ಹೀಗಾಗಿ ಇಲ್ಲಿ ಒಂದು ಸಿಸಿ ಕ್ಯಾಮೆರಾನು ಅಳವಡಿಕೆ ಮಾಡ್ಬೇಕು ಅನ್ನುವಂತ ಬೇಡಿಕೆ ಆ ಒಂದು ಜನರದಿದ್ರು ಸಹಿತ ಅಧಿಕಾರಿಗಳು ಇದುವರೆಗೆ ಎಚ್ಚೆತ್ತುಕೊಂಡಿಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ಜನರು ಕೂಡ ಸಾಕಷ್ಟು ಭಯಭೀತರಾಗಿದ್ರು. ಕೂಡಲೇ ಪೊಲೀಸ್ ಇಲಾಖೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಆಗ ಬ್ರೂಸ್ಪೇಟೆ ಪೊಲೀಸರು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ತದನಂತರದಲ್ಲಿ ಅಲ್ಲಿರ್ತಕ್ಕಂಥ ತಲೆಬುರುಡೆಗಳಾದ್ರೆ ವಾಮಾಚಾರಕ್ಕೆ ಏನೆಲ್ಲ ಬಳಕೆ ಮಾಡಿದ್ರೆ ಅವೆಲ್ಲವನ್ನೂ ಕೂಡ ತೆರವು ಮಾಡಿಸಿದ್ರು. ಆದ್ರೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನುವಂತ ಸ್ಪಷ್ಟ ಇದುವರೆಗೂ ಗೊತ್ತಾಗಿಲ್ಲ ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮಾಡಿದೆ ಸರ್, ಪದೇ ಈ ತರ ಬಂದು ಮಾಡಿ ಹೋಗ್ತಾ ಇದ್ದಾರೆ. ಮೆಮ್ಕೆಗಳು, ಬುರುಡೆಗಳು, ಕಾಲುಗಳು, ಕೈಗಳು ಇಟ್ಟು ಹೋಗ್ತಾ ಇದ್ದಾರೆ. ಇದು 2ನೇ ಸಲ ಇಡೋದು. ಫಸ್ಟ್ನೇ ಸಲ ಒಂದೇ ಒಂದು ಇಟ್ಟಿದ್ರು, ಈ ಸಲ 4-5 ಇಟ್ಟಿದ್ದಾರೆ. ದೀಪ ಇಟ್ಟಿರ್ತಾರೆ, ಎಲ್ಲ ಇಡ್ತಾರೆ. ಅದು ನೋಡ್ತಾರೆ, ಜನಗಳು ಬರ್ತಾರೆ, ಮಕ್ಕಳನ್ನ ಕಳಿಸ್ಲಾರ್ದು ಹಂಗೆ ವಾಪಸ್ ಹೋಗ್ತಾರೆ. ಅಂಗನವಾಡಿ ಇರ್ತಾರೆ ಇಲ್ಲ, ಎದುರಿಗೆ ಅಂಗನವಾಡಿ ಕೂಡ ಇದೆ ನಮ್ಮದು. ಮಕ್ಕಳಿಗೆ ಬೇಕು ಅಸಲು 2 ಹುಡುಗರು ಬಂದರೆ ಮಕ್ಕಳು ಇದ್ದಾರೆ. ನಮ್ದು ಅಂಗನವಾಡಿ ನಡೀತದೆ. ಮಕ್ಕಳಿಗೆ ಅಂಗನವಾಡಿ ಹೆಂಗೆ ನಡೀತದೆ? ಜನ ಕೂಡ ಕಳ್ಸೋಕೆ ಭಯ ಬೀಳ್ತಿದ್ದಾರೆ. ಜನಗಳು ಕೂಡ ಭಯ ಬೀಳ್ತಿದ್ದಾರೆ. ಮಕ್ಕಳಿಗೆ ಶಾಲೆ ಕಳ್ಸೋಕ್ಕೆ ಭಯ ಬೀಳ್ತಿದ್ದಾರೆ. ಜನ ಓಡಾಡೋ ಕೂಡ ಬಯಸ್ತಿದೆ. ಇಲ್ಲಿ ಬೋರಿಂಗ್ ಇದೆ. ಇವಾಗ ಬಿಸಿಲು ಕಾಲ ನೀರು ಹಿಡಿಯೋಕ್ಕೆ ಹೆಂಗೆ ಹಿಡಿಬೇಕು ನಾವು? ಸಾಮಾನು ತೊಳೋಕ್ಕೆ, ಪಾತ್ರೆ ತೊಳೋಕ್ಕೆ, ಅಂಗನವಾಡಿಗೆ ಅಂತ ನಮ್ಗೆ ಅರ್ಥ ಆಗ್ತದೆ ಅಂತೇಳಿ ನಾವು ಇದ್ರೆ ಇವಾಗ ನೀರು ಹಿಡಿಯೋಕ್ಕೆ ಭಯ ಬೀಳ್ತಿದ್ದಾಳೆ. ಹೆಂಗೆ ಮಾಡೋದು ನಮ್ಗೆ ಗೊತ್ತಾಗ್ತಿದೆ. ಇದರಿಂದ ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ತೀವಿ. ಅದು ಎದಕ್ಕೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಏನೇ ಇವತ್ತು ಅಮಾವಾಸ್ಯೆ ಅಂತ ಇಟ್ಟಿದ್ದಾರೆ. ಹೋಸಲ್ಲಿ ಕೂಡ ಹಂಗೆ ಅಮಾವಾಸ್ಯೆ ಅಂತಲೇ ಇಟ್ಟಿದ್ರು. ಅಮಾವಾಸ್ಯೆ ಅಂತ ಇಟ್ಟರೆ ಇದೇ ಜಾಗ ಏನ್ರಿ ಸರ್? ಬೇರೆ ಕಡೆ ಮಸ್ತ್ ಇದೆ ಅಲ್ಲ, ಅಲ್ಲಿ ಇಡ್ಬೋದಲ್ಲ.
ಹಿಂಗ್ ಮಾಡಿದ್ದು ಫಸ್ಟ್ ಸರಿ ಹೋದ ವರ್ಷ ಮಾಡಿದ್ರು ಸರ್ ಮತ್ತೆ ಇವತ್ತು ಅಮಾಸ ಅಂತ ಈಗ ರಾತ್ರಿ ಮಾಡ್ಯಾರ ಅವರು. ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ತಗೊಳಲ್ಲ ಅಂತ ಅವ್ರು ನೋಡಿದ್ರೆ ನೀವು ಗಲಾಟೆ ಆದರೆ ನಾವು ಬರ್ತೀವಿ ಅಂತ. ಹೆಣ್ಮಕ್ಳು ಹೊರಗಡೆ ಬರೋಕೆ ಇರಲ್ಲ ಸರ್ ಇದು ಏರಿಯಾದಲ್ಲಿ. ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ಇವ್ರು ನೋಡಿದ್ರೆ ಎಲ್ಲ ಜೆಂಟ್ಸ್ ಎಲ್ಲ ತಿರುಗ್ತಾನೆ ಇರ್ತಾರೆ. ರಾತ್ರಿ ಎಲ್ಲ 2 ಗಂಟೆ ಆಯಿತು ಇಲ್ಲೇ ಇರ್ತಾರೆ ಸರ್ ಅವರು. ಗಲಾಟೆನೇ ಮಾಡ್ತಾರೆ, ಇಲ್ಲಿ ಕೇಕ್ ಕಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್ ಇಲ್ಲೇ ಮಾಡೋದು. ಇದರಿಂದ ಹುಡುಗರಿಗೆ ಸಮಸ್ಯೆ ಆಗುತ್ತಲ್ಲ ಸರ್. ಹುಡುಗರಿಗೆ ಇದು ನಾವು ಹೊರಗಡೆ ಕಲಿಸ್ಬೇಕಂದ್ರೆ ಹೆಂಗಾಗುತ್ತೆ ಅವ್ರಿಗೆ? ಭಯ ಪಡಕರ್ತಾರೆ. ನಾವೇ ನೋಡಿದ್ರೆ ಭಯ ಆಗ್ತೀವಿ, ಮತ್ತೆ ಹುಡುಗರನ್ನ ಹೆಂಗೆ ಇಟ್ಕೋಬೇಕು ನಾವು? 4 ಇರ್ತಾರೆ ಸರ್ ಅವರು. ಅದು ಏನೋ ಗೊತ್ತಿಲ್ಲ ಅಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ರಾತ್ರಿ ಮಾಡಲ್ಲ, ನೈಟ್ ಮಾಡಾರಲ್ಲ, ನಮಗೆ ಗೊತ್ತಿಲ್ಲ. ಅವರು ಸಿಕ್ಕಿದ್ರೆ ಇಲ್ಲಿ CCTV ಇಲ್ಲ. ನಾವು ಎಷ್ಟು ಸಾರಿ ಕೇಳಿದ್ರು ಅವ್ರು ಕೇಳಿಸಲ್ಲ. ನೀವೇ ಮಾಡ್ಕೊಳ್ರಿ ನೀವು, ಮತ್ತೆ ಗೌರ್ಮೆಂಟ್ ಯಾಕೈತೆ ಸರ್ ಇನ್ನ? ಮೇಡಮ್ ಮತ್ತೆ ನೋಡ್ರಿ ಸರ್, ನೀವೇ ನೋಡ್ತೀರಾ ಇದ್ರ? ಅದು ಸ್ಮಶಾನದಿಂದ ಏನೋ ತಗೊಂಡು ಬಂದು ಇದು ಮಾಡೋದು ಸರ್. ರಾತ್ರಿ ಪೂಜೆ ಇಟ್ಟು ದೀಪ ಇಟ್ಟು ನಿಂಬೆಣ್ಣೆ ಅವೆಲ್ಲ ತಗೊಂಡು ಬಂದು ಹಾಕಿದ್ದಾರೆ ಸರ್. ಅದಕ್ಕಾಗಿ ಸ್ವಲ್ಪ ಇದು 2ನೇ ಸರ್ ಮಾಡೋದಿಂಗ ಎಲ್ಲ ಏನನ್ನ ಸ್ಮಶಾನ ಎಲ್ಲ ಏನೇನು ಸಿಗ್ತಾವ ಅವೆಲ್ಲ ತಗೊಂಡು ಬಂದು ಹಾಕ್ತಾರೆ ಸರ್ ಇಲ್ಲಿ. 2ನೇ ಸರ್ ಇದು ಮಾಡೋದು. ಯಾರಿಗೂ ಭಯ ಬರಲ್ಲ ಸರ್ ಇವರು. ಮಕ್ಕಳ ಓಡಾಡೋ ಬರಲ್ಲ, ನಾವೂ ಹೋಗಲ್ಲ ಸರ್. ಬೆಳಗ್ಗೆಂದ ಯಾರು ಅದು ಯಾವುದೋ ವಾಮಾಚಾರ ಇದ್ದಂಗೆ ಕಾಣಿಸ್ತಾ ಇಲ್ಲ ಅದ್ರಲ್ಲಿ ನೋಡ್ತಾ ಇದ್ರೆ. ಸುಮ್ಮನೆ ಯಾರೋ ಕಿತಾಪತಿಗೋಸ್ಕರ ಮಾಡ್ದಂಗಿದೆ. ವಾಮಾಚಾರ ಆ ರೀತಿಯಾಗಿ ಇರೋದಿಲ್ಲ. ಸುಮ್ಮನೆ ತಲೆಬುಡೆ ಇಟ್ಬಿಟ್ಟು ಒಂದಷ್ಟು ಮೂಳೆ ತಂದೆಲ್ಲೋ ಇಟ್ಬಿಟ್ಟು ಅದಕ್ಕೊಂದು ಹೂವಿನ ಹಾಕ್ಬಿಟ್ಟು ಲುಕ್ ಲೈಕ್ ಆ ಥರ ಕಾಣ್ತಾ ಇಲ್ಲ ಅದು. ಅಂತ ತುಂಬ ಕೇಸ್ಗಳನ್ನು ನೋಡಿದ್ದೀವಿ. ಆ ಥರ ಇಲ್ಲ ಅದು. ಸುಮ್ಮನೆ ಯಾರೋ ಅಲ್ಲಿ ಭಯ ಪಡಿಸೋಕ್ಕೋಸ್ಕರ, ಇಲ್ಲ ಅಲ್ಲಿ CC ಕ್ಯಾಮ್ರಾ ಬೇಕಾಗಿದೆ ಅನಿಸುತ್ತೆ ಏರಿಯಾಗೆ, ಆ ಥರ ಇದ್ದಂಗಿದೆ. ನೋಡೋಣ ಏನಾಗುತ್ತೆ.